ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಅಡುಗೆ ಮನೆಯಲ್ಲಿ ಗೃಹಿಣಿಯರಿಗೆ ಉಪಯೋಗವಾಗುವಂಥ ಬಹಳಷ್ಟು ಟಿಪ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ ವೀಕ್ಷಕರೇ, ಡಬ್ಬದಲ್ಲಿರುವಂಥ ಸಕ್ಕರೆಯು ಫ್ರೆಶ್ ಆಗಿರದೆ ಸ್ವಲ್ಪ ನೀರಿನ ಅಂಶ ಇದ್ದಾಗೇ ಕಾಣುವಂತಹ ಈ ಸಕ್ಕರೆಯನ್ನು ಫ್ರೆಶ್ ಆಗಿ ಇಡುವಂತಹ ಒಂದು ವಿಧಾನವನ್ನು ಹೇಳ್ತೇನೆ ನೋಡಿ. ಈ ರೀತಿ ಲವಂಗವನ್ನು ನಾವು ಈ ಸಕ್ಕರೆಯ ಡಬ್ಬದೊಳಗೆ ಇಟ್ಟಂತಾದರೆ ಖಂಡಿತವಾಗಿಯೂ ಈ ಸಕ್ಕರೆ ಫ್ರೆಶ್ ಆಗಿ ಇರಲು ಸಾಧ್ಯವಾಗುತ್ತದೆ. ನೋಡಿ, ಹೀಗೆ ಸಕ್ಕರೆಯಲ್ಲಿ ಈ ಲವಂಗವನ್ನು ನಾವು ಬೆರೆಸಿ ಅದನ್ನು ಮುಚ್ಚಲು ಹಾಕಿ ಭದ್ರವಾಗಿ ಇಟ್ಟಂತಾದರೆ ಸಕ್ಕರೆ ಫ್ರೆಶ್ ಆಗಿ ಇರಲು ಸಾಧ್ಯವಾಗುತ್ತದೆ. ನೋಡಿ ವೀಕ್ಷಕರೇ, ಗೃಹಿಣಿಗೆ ಉಪಯೋಗ ಆಗುವಂತಹ ಇನ್ನೊಂದು ಟಿಪ್ಸ್. ಹೀಗೆ ಮನೆಯಲ್ಲಿ ತಂದಂಥ ನಿಂಬೆಹಣ್ಣು ಬೇಗನೆ ಹಾಳಾಗದಂತೆ, ಇದನ್ನು ಯಾವ ರೀತಿ ಬಹಳಷ್ಟು ದಿನ ಹಾಳಾಗದಂತೆ ಯಾವ ರೀತಿ ಶೇಖರಣೆ ಮಾಡಿಡಬಹುದೆಂಬುದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನೋಡಿ, ಈ ರೀತಿ ಟಿಶ್ಯೂ ಪೇಪರಲ್ಲಿ ಇದನ್ನು ಕವರ್ ಮಾಡಿ ಇಡ್ತಾ ಇದ್ದೇನೆ. ನೋಡಿ, ಈ ರೀತಿ ನನ್ನಲ್ಲೀಗ 4 ಲಿಂಬೆಹಣ್ಣುಗಳಿವೆ. ಈ 4 ಲಿಂಬೆಹಣ್ಣುಗಳನ್ನು ಈ ರೀತಿ ಟಿಶ್ಯೂ ಪೇಪರ್, ಒಂದು ವೇಳೆ ನಿಮ್ಮಲ್ಲಿ ಟಿಶ್ಯೂ ಪೇಪರ್ ಇಲ್ಲಂತಾದರೆ ಕಾಗದವನ್ನು ಕೂಡ ಬಳಸಿ ಈ ರೀತಿ ಲಿಂಬೆಯನ್ನು ಸುತ್ತು ಕವರ್ ಮಾಡಿ ನಂತರ ಇದನ್ನು ಒಂದು ಗಾಜಿನ ಬಾಟಲಲ್ಲಿ ಹಾಕಿ ನಂತರ ಇದನ್ನು ಫ್ರಿಜ್ಜಲ್ಲಿಟ್ಟರೆ ಬಹಳಷ್ಟು ದಿನ ಲಿಂಬೆ ಹಾಳಾಗದಂತೆ ನಮಗೆ ಇಡಬಹುದು. ನೋಡಿ, ಈ ರೀತಿ ಅದರ ಮುಚ್ಚಳವನ್ನು ಟೈಟಾಗಿ ಹಾಕಿ ಈ ರೀತಿ ಟಿಶ್ಯೂ ಪೇಪರ್ ಅಥವಾ ಪೇಪರಲ್ಲಿ ಹಾಕಿ ಇದನ್ನು ನಾವು ಫ್ರಿಜ್ಜೊಳಗೆ ಇಟ್ಟರೆ ಬಹಳಷ್ಟು ದಿನ ಉಪಯೋಗಿಸಬಹುದು. ಇನ್ನೊಂದು ವೀಕ್ಷಕರೇ, ಗೃಹಿಣಿಯರಿಗೆ ಬಹಳಷ್ಟು ಉಪಯೋಗವಾಗುವಂಥ ಟಿಪ್ಸ್, ಚಾವುಡಿ. ನೋಡಿ, ನಾನು ಈಗಾಗಲೇ ಇದಕ್ಕೆ ಈ ಚಾವುಡಿಯ ಜೊತೆಗೆ ಕಸದ ಹಾಗೆ ಕಾಣುವ ಹಾಗೆ ನಿಮಗೆ ಕಾಣಬಹುದು. ಇದು ಕಸ ಅಲ್ಲ, ಇದು ಏಲಕ್ಕಿ ಸಿಪ್ಪೆಯನ್ನು ಹಾಕಬಹುದು ಅಥವಾ ಏಲಕ್ಕಿಯನ್ನು ಪುಡಿ ಮಾಡಿ ಹಾಕಿದರೂ ಕೂಡ ಒಂದು ಸೈಡ್ ಇದು ಚೆನ್ನಾಗಿರುತ್ತದೆ. ನಂತರ ನಾವು ಕುಡಿಯುವಂತಹ ಚಹಾ ಕೂಡ ಬಹಳ ಪರಿಮಳಯುಕ್ತವಾಗಿರುತ್ತದೆ. ನೋಡಿ ವೀಕ್ಷಕರೇ, ಅರಸಿನ ಹುಡಿ ಇರ್ಬೋದು, ಸಾಂಬಾರು ಹುಡಿ ಇರ್ಬೋದು, ಹೀಗೆ ಬೇರೆ ಬೇರೆ ಹುಡಿ ಯಾವುದಂತ ಹೇಳಿದ್ರೆ ನಾವು ದಿನನಿತ್ಯ ಉಪಯೋಗಿಸುವಂಥ ಈ ಹುಡಿ ಪದಾರ್ಥಗಳನ್ನು ಇವುಗಳಿಗೆ ಉಪ್ಪನ್ನು ಬೆರೆಸಿದರೆ, ಇವುಗಳ ಮೇಲೆ ಉಪ್ಪನ್ನು ಸಿಂಪಡಿಸಿದರೆ ಇದು ಯಾವುದೇ ರೀತಿಯ ಹುಡಿ ಮಾಡಿದಂಥ, ಅಂದರೆ ಕೊತ್ತಂಬರಿ ಹುಡಿ ಇರ್ಬೋದು, ಜೀರಿಗೆ ಹುಡಿ ಇರ್ಬೋದು, ಇಂಥ ಹುಡಿ ಮಾಡಿದಂಥ ಡಬ್ಬದೊಳಗೆ ಉಪ್ಪನ್ನು ಹಾಕಿದರೆ ಇದು ಕೂಡ ಹಾಳಾಗದಂತೆ ಬಹಳಷ್ಟು ದಿನ ಉಳಿಯುತ್ತದೆ. ನೋಡಿ, ಇದು ಅಕ್ಕಿ ಯಾವಾಗಲೂ ಅದು ತುಂಬ ದಿನ ಆ ರೀತಿ ಬ್ಯಾಗಲ್ಲಿ ಅಥವಾ ಡಬ್ಬದಲ್ಲಿ ಶೇಖರಣೆ ಮಾಡಿಟ್ಟರೆ ಅದಕ್ಕೆ ಜಿರಳೆ ಇರ್ಬೋದು ಅಥವಾ ಅಕ್ಕಿಗೆ ಕೆಲವು ಹುಳಗಳು ಬರುವಂಥ ಚಾನ್ಸಸ್ ಇರ್ತದೆ. ಇಂಥ ಸಂದರ್ಭದಲ್ಲಿ ನಾವು ಈ ರೀತಿ ಕರಿಬೇವಿನ ಸೊಪ್ಪನ್ನು, ಅಂದರೆ ಅದರಿಂದ ನಾವು ಬಿಡಿಸಬಾರದು, ಇಡೀ ಸೊಪ್ಪನ್ನು ಅದರ ಒಳಗೆ ಅಂದರೆ ಆ ಅಕ್ಕಿ ಒಳಗೆ ಇಟ್ಟರೆ ಈ ಅಕ್ಕಿ ಯಾವುದೇ ರೀತಿಯ ಹುಳ ಅಥವಾ ಯಾವುದೇ ರೀತಿಯ ಹುಳಗಳು ಅಕ್ಕಿಗೆ ಬಾಧಿಸುವುದಿಲ್ಲ. ಇದು ಬಹಳ ಒಳ್ಳೆಯ ಒಂದು ಟ್ರಿಕ್ಸ್ ಅಂತ ಹೇಳಬಹುದು. ನೋಡಿ, ಇಷ್ಟು ಬಹಳ ಉಪಯುಕ್ತವಾದಂಥ, ಗೃಹಿಣಿಯರಿಗೆ ಉಪಯುಕ್ತವಾದಂಥ ಈ ಟ್ರಿಕ್ಸನ್ನು ನಾನು ಹೇಳಿದ್ದೇನೆ. ಈ ಟ್ರಿಕ್ಸ್ ಬಗ್ಗೆ ನಿಮಗೆ ಏನು ಅನಿಸಿದೆ, ಇದರ ಬಗ್ಗೆ ಈ ವಿಡಿಯೋದಲ್ಲಿ ಕಮೆಂಟ್ಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.